ಉಡುಪಿಯಲ್ಲಿ ಮನೆ ಕಾಂಪೌಂಡ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಜನ ಆತಂಕಕ್ಕೀಡಾಗಿದ್ದಾರೆ. ಉಡುಪಿಯ ನಡೂರು ಗ್ರಾಮದಲ್ಲಿ ಈ ರೀತಿ ಚಿರತೆ ಕಾಣಿಸಿಕೊಂಡಿರುವುದು. ನಡೂರಿನ ಪುಟ್ಟಯ್ಯ ಶೆಟ್ಟಿ ಅನ್ನುವವರ ಮನೆಯ ಮುಂದೆ ಬಿಂದಾಸಾಗಿ ಚಿರತೆ ಓಡಾಟವನ್ನ ನಡೆಸಿದೆ. ಚಿರತೆಯ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ನಡೂರು ಗ್ರಾಮದಲ್ಲಿ ಭಯದ ವಾತಾವರಣ ಮನೆ ಮಾಡಿದೆ. ತಕ್ಷಣ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ನಡೂರು ಗ್ರಾಮದ ಜನ ಅರಣ್ಯ ಇಲಾಖೆಗೆ ಒತ್ತಾಯವನ್ನ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ರಾತ್ರಿಯ ಹೊತ್ತಿನಲ್ಲಿ ಚಿರತೆಯ ಎಂಟ್ರಿ, ಮನೆಯ ಕಾಂಪೌಂಡ್ನ ಒಳಭಾಗಕ್ಕೆ ಬಂದಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆಯ ಓಡಾಟದ ಈ ದೃಶ್ಯ ಸೆರೆಯಾಗಿದ್ದು, ದೃಶ್ಯವನ್ನ ನೋಡಿದಂಥ ಮನೆ ಮಂದಿ ಗಾಬರಿಯಾಗಿದ್ರು. ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿಯನ್ನೂ ಕೂಡ ಕೊಡಲಾಗಿದೆ. ಸದ್ಯ ಇಡೀ ನಡೂರು ಗ್ರಾಮದಲ್ಲಿ ಈ ಚಿರತೆ ದಾಳಿಯ ಭೀತಿ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ನಡೂರು ಯಾವ ರೀತಿಯ ಗ್ರಾಮ, ಸುತ್ತಮುತ್ತ ಕಾಡು ಪ್ರದೇಶಗಳೇನಾದ್ರೂ ಇದೆಯಾ? ಅರಣ್ಯ ಇಲಾಖೆಯ ಸಿಬ್ಬಂದಿ ಏನ್ ಹೇಳ್ತಿದ್ದಾರೆ? ಸದ್ಯ ಚಿರತೆ ಸೆರೆಗೆ ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಪರೀಕ್ಷಿತ್? ವಿದ್ಯಾ, ಸದ್ಯಕ್ಕೆ ಆ ನಡೂರು ಏನಿದೆ ಬ್ರಹ್ಮವರ ಭಾಗದಲ್ಲಿ ಬರುವಂತದ್ದು ಸ್ವಲ್ಪ ಇಂಟೀರಿಯರು, ಯಾಕಂದ್ರೆ ಅದು ಬಹಳಷ್ಟು ಗ್ರಾಮೀಣ ಕುಗ್ರಾಮ ರೀತಿಯಲ್ಲಿ ಇರುವಂತದ್ದು. ಅಲ್ಲೇ ನಿಯರ್ ಬೈ ತುಂಬಾ ಕಾಡು ಪ್ರದೇಶಗಳಿರುವಂತದ್ದು. ಹಾಗಾಗಿ ಪದೇ ಪದೇ ಚಿರತೆಗಳು ಆ ಭಾಗದಲ್ಲಿ ಬರ್ತಾ ಇವೆ. ಅಲ್ಲಿ ಹೆಚ್ಚಾಗಿ ಸಾಕು ಪ್ರಾಣಿಗಳು, ನಾಯಿಗಳಿರ್ಬೋದು, ಕೋಳಿ ಇರ್ಬೋದು, ಇಂಥವೇ ಹೆಚ್ಚಾಗಿ ಮನೇಲಿ ಇರುವಂತದ್ದು. ಆ ಹುಡುಗಾಟಕ್ಕೆ ಆಹಾರವನ್ನು ಅರಸಿ ಆ ಭಾಗಕ್ಕೆ ಬರುತ್ತೆ. ಹೆಚ್ಚಾಗಿ ಅಲ್ಲಿ ಬಾವಿಗಳಿಗೆ ಹೆಚ್ಚಾಗಿ ಬಿದ್ದು ಅಲ್ಲಿಂದ ರೆಸ್ಕ್ಯೂ ಮಾಡಿದ್ದು ಆಗಿರುವಂತದ್ದು. ಇನ್ನು ಕೆಲವು ಈ ರೀತಿ ಮನೆ ಆವರಣದಲ್ಲಿ ಮತ್ತೆ ಆ ರಸ್ತೆಗಳಲ್ಲಿ ಮತ್ತು ಆ ಕೆಲವು ಗ್ರಾಮಗಳ ಕೆಲವು ಭಾಗಗಳಲ್ಲಿ ಓಡಾಟಗಳು ನಡೆಸಿರುವಂತದ್ದು. ಇದು ಎರಡನೇ ಚಿರತೆ. ಎರಡು ಚಿರತೆಗಳು ಈಗಾಗಲೇ ಓಡಾಡಿಕೊಂಡಿರುವಂತದ್ದು ಗ್ರಾಮಸ್ಥರು ನೋಡಿದ್ದಾರೆ. ಹಾಗಾಗಿ ಗ್ರಾಮಸ್ಥರು ಬಹಳಷ್ಟು ಆತಂಕ. ಯಾಕಂದ್ರೆ ಸಂಜೆ 6-7 ಗಂಟೆ ನಂತರ ಆ ಓಡಾಡೋದೇ ಬಹಳಷ್ಟು ಕಷ್ಟ ಆಗಿರುವಂತದ್ದು. ಯಾಕಂದ್ರೆ ಮಕ್ಕಳು, ವೃದ್ಧರು ಎಲ್ಲರೂ ಆ ಭಾಗದಲ್ಲಿ ಓಡಾಡ್ಲಿಕ್ಕೆ ಭಯ ಪಡುವಂತ ಸ್ಥಿತಿ ಇರುವಂತದ್ದು. ಹಾಗಾಗಿ ಅರಣ್ಯ ಇಲಾಖೆಯವರಿಗೆ ಸದ್ಯಕ್ಕೆ ಆದಷ್ಟು ಬೇಗ ಈ ಚಿರತೆಗಳನ್ನ ಆದಷ್ಟು ಬೇಗ ಸೆರೆ ಹಿಡಿದು ನಮ್ಗೆ ನಿರ್ಭಯವಾಗಿ ಓಡಾಡ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಸದ್ಯ ಆ ಚಿರತೆ ಹುಡುಗಾಟಕ್ಕೆ ಈಗ ಅರಣ್ಯ ಇಲಾಖೆಗಳು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ಭಾಗದಲ್ಲಿ ಬೋನ್ ಇಡಬೇಕು, ಆ ಬೋನಲ್ಲಿ ಶ್ವಾನಗಳನ್ನ ಇಡಬೇಕಾ ಬೇಡ. ಶ್ವಾನಗಳನ್ನ ಇಟ್ಟರು ಕೂಡ ಒಂದು ರೀತಿಯ ಪ್ರಾಣಿ ಪ್ರಿಯರು ಕೂಡ ಅದರ ವಿರುದ್ಧ ವ್ಯಕ್ತಪಡಿಸ್ತಾರೆ. ಇಲ್ಲವಾದಲ್ಲಿ ಯಾವ ತರ ಸರಿ ಹಿಡಿಬೇಕು ಅನ್ನುವಂತ ರೀತಿಯಲ್ಲಿ ಪ್ಲಾನಿಂಗ್ ಅನ್ನ ಮಾಡ್ತಾರೆ. ಸದ್ಯಕ್ಕೆ 2 ಚಿರತೆಗಳು ಓಡಾಡಿಕೊಂಡಿದೆ. ಸದ್ಯ ಒಂದು ಚಿರತೆ ಇತ್ತೀಚೆಗಷ್ಟೇ ಮನೆ ಆವರಣದ ಒಳಗೆ ಓಡಾಡಿಕೊಂಡಿದ್ದು, ಎಲ್ಲ ಹೆಜ್ಜೆಗಳನ್ನು ಹಾಕಿ ಓಡಾಡಿಕೊಂಡಿದ್ದು ಈಗ ಮನೆ ಸಿಸಿಟಿವಿಯಲ್ಲಿ ಬಯಲಾಗಿರುವಂತದ್ದು. ಆ ಸಿಸಿಟಿವಿ ದೃಶ್ಯ ಆ ಗ್ರಾಮದಲ್ಲಿ ಹೊರಬಿದ್ದ ಬಳಿಕ ಈಗ ಗ್ರಾಮಸ್ಥರು ಮತ್ತಷ್ಟು ಆತಂಕ ಆ ಭಾಗದಲ್ಲಿ ಹೆಚ್ಚಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪರೀಕ್ಷಿತ್, ತಮ್ಮೆಲ್ಲ ಡೀಟೇಲ್ಸ್ಗೆ.